ಬಡ್ಜೆಟ್ಟು ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿಯಿಂದ ಸಿ ಎಮ್ ಎಲ್ಲರೂ ಈಗ ಮೀಟಿಂಗ್ಗಳು ಮಾಡಿ ಇಲಾಖೆ ವೈಸು ಫೆಬ್ರವರಿಗೆ ಗೊತ್ತಾಗ್ತದೆ. ಈಗ ನೀರಾವರಿಗೆ ಜಾಸ್ತಿ ಒತ್ತು ಕೊಟ್ಟವಿ. ನೀರಾವರಿಗೆ ಹೆಚ್ಚು ಇದು ಈಗ ಯಾವುದೋ ಹರಿಹರ ತಾಲೂಕಿನಲ್ಲಿ ಬೈರಂಪಾದ ಅದು ಒಂದು ಭಾಳ ಆ ಭಾಗಕ್ಕೆ ಭಾಳ ಬೇಕು. ಮತ್ತು ಟೇಲ್ ಲ್ಯಾಂಡಿಗೆ ನೀರು ಹೆಂಗೆ ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಅದು ಬೈರಂಪಾದದ್ದು DPR ಆಗೈತಿ. DPRಗೆ ಫಂಡ್ಸ್ ಬೇಕಾಗಿತ್ತು, ಅದನ್ನು ರಿಲೀಸ್ ಮಾಡಿ DPR ಎಲ್ಲ ರೆಡಿ ಮಾಡಿ ಈಗ ನೆಕ್ಸ್ಟ್ ಮೀಟಿಂಗ್ನಾಗ ಅದನ್ನು ಅಪ್ರೂವ್ ಮಾಡಿದರೆ ಆಮೇಲೆ ಇದು 23 ಕೆರೆದು ಏನಿತ್ತಲ್ಲ ಅದ್ರದ್ದು ಕ್ಯಾಶ್ ಟೆರನಿಗೆ 22 ಕೆರೆದು ಅದು ಕ್ಯಾಶ್ ಟೆರನಿಗೆ ಪೈಪ್ ಅಗಲೆಲ್ಲ ಹೊಡ್ಕೊಂಡು ಹೋಗ್ತಾ ಇತ್ತಲ್ಲ, ಹಂಗಾಗಿ ಸ್ಟಾರ್ಟಿಂಗು ಎಡ್ ಎಲ್ಲೈತೋ ಅಲ್ಲಿ ಕ್ಯಾಶ್ ಟೆರನ್ ಪೈಪ್ ಹಾಕ್ಬೇಕು ಅಂತಂದು ಅದನ್ನು ಈಗ ಟೆಂಡರ್ ಕರೆದ, ಅದು ಸ್ಯಾಂಕ್ಷನ್ ಆಗೈತಿ, ಟೆಂಡ್ರನ್ನು ಕರೆದವಿ. ಅದಾದರೆ ನಮಗೆ ಹರಿಹರ ದಾವಣಗೆರೆ ತಾಲೂಕಿನಾಗೆ ಸಾಕಷ್ಟು ಕೆರೆಗಳು ಈಗೆಲ್ಲ ತುಂಬ್ತದವು. ಇನ್ನೂ ಹೆಚ್ಚಿನ ರೀತಿಯಿಂದ ಅದು ಜಲ್ದಿ ತುಂಬ್ತದೆ, ಡ್ಯಾಮೇಜಸ್ ಕಡಿಮೆ ಆಗ್ತದೆ. ಹೊಸ ಪ್ರಸ್ತಾವನೆ ಯೋಚನೆ ಮಾಡ್ತದನಪ್ಪ, ಇನ್ನೂ ಯಾವ ಸಿಕ್ಕಿಲ್ಲ ನೋಡಿ. ಒಳ್ಳೆ ಸ್ಕೀಮ್ಗಳು, ಒಳ್ಳೆ ಪ್ರಾಜೆಕ್ಟ್ಗಳು ತರಬೇಕು. ಒಳ್ಳೊಳ್ಳೆ ಪ್ರಾಜೆಕ್ಟ್ ತಂದು ಈಗ ನೀವು ಸಜೆಷನ್ ಮಾಡಿರಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೈತಿ, ಹಿಂಗೆ ಮಾಡಿದ್ರೆ ಮಾಡ್ಬೋದು ಅಂತಂದು. ಎಷ್ಟು ಬೇಕು ಕೇಳ್ಕೊಡಿಸ್ತೀವಿ, ಅದು ಯೂಟ್ಲೈಸ್ ಸರಿಯಾಗಿ ಮಾಡ್ತಾಯಿಲ್ಲ. ಈಗ ಅದು ದೊಡ್ಡಬಳ್ಳಾಪುರ, ಇದು ಕೋಲಾರ ಆ ಸೈಡ್ ತಗೊಂತದಾರೆ. ನಮ್ಮ ಕಡೆಗೆ ನಾನು ಹೇಳಿದೆ, ಅದು ಮ್ಯಾಂಗೋ ಬನಾನಾಗೆ ಅವು ಸಾಕಷ್ಟು ಅದಾವು, ಸ್ಕೀಮ್ ಅದಾವು, ಅದಕ್ಕೆ ಸಬ್ಸಿಡಿನೇ ಐತಿ, ಅದು ಬರ್ತೈತೆ, ಅದೇನಂತ ಪ್ರಾಬ್ಲಮ್ ಇಲ್ಲ. ಅಲ್ಲಪ್ಪ, ಅದನ್ನು ವ್ಯಾಪಾರಸ್ಥರಿಗೆಲ್ಲ ಹೇಳಿ ಅವ್ರಿಗೆ ಹೇಳಿ ಎಲ್ಲರಿಗೂ ಮಾತಾಡಿ ಅದು ನಾವು ಕೊಡೋ ವ್ಯವಸ್ಥೆನೂ ಮಾಡ್ತೇವೆ, ಅದಕ್ಕೇನಿದಿಲ್ಲ. ಬಟ್ ಇನ್ನು ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದು ಬೇಕೇ ಬೇಕು ಕಂಪಲ್ಸರಿ. ಈಗ ಸಂಸ್ಕರಣಾ ಘಟಕ ಈಗ ನಮ್ಮಲ್ಲಿ ಕಾರ್ಗಿಲ್ ಇದೆ, ಹರಿಹರ ತಾಲೂಕು, ಅದೇ ಕಾರ್ಗಿಲ್ ಇತ್ತು, ಈಗ ಇದೆ, ಈಗ ನಡೀತಾ ಇದೆ ಇನ್ನೂ, ಬಟ್ ಅಂಡರ್ ಲಾಸ್ನಾಗ ಐತಂಥದ್ದು. ರಿದ್ದಿ ಸಿದ್ಧಿ ಅಂದ್ರೆ ಈಗ ಅದು ರಿದ್ದಿ ಸಿದ್ಧಿ ಏನೋ ಟೇಕ್ ಓವರ್ ಮಾಡ್ಯಾರ ಅಂದ್ರೆ ಮೋಸ್ಟ್ಲಿ ಅವರು ರಿದ್ದಿ ಸಿದ್ಧಿ ಚೆನ್ನಾಗಿ ನಡೀತಾ ಐತಿ. ಮತ್ತು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಾವು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಒಂದು 200 ಕೋಟಿ ರೂಪಾಯಿ ಅಂದಾಜಿನಲ್ಲಿ 33 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಏನು ಪರೀಕ್ಷಾಂಗ ವಿಭಾಗಕ್ಕೆ 33 ಕೋಟಿ, ಜನರಲ್ ಹಾಸ್ಪಿಟ್ಲಿಗೆ ಮಂಜೂರಾಗೈತೆ ಅದು 33 ಕೋಟಿ. ಮತ್ತು ಅದೇ ರೀತಿ ಚಿಕ್ಕಟೇರಿ ಹಾಸ್ಪಿಟ್ಲಿಗೆ ಒಂದು 200 ಬೆಡ್ ಹಾಸ್ಪಿಟ್ಲ್ ಮಾಡಬೇಕು ಅಂತ ಹಿಂದೆನೇ ಸ್ಯಾಂಕ್ಷನ್ ಆಗಿತ್ತು. ಅದು ಇನ್ನೊಂದು ಸತಿ ಕ್ಯಾಬಿನೆಟಿಗೆ ಬರಬೇಕು. ಕ್ಯಾಬಿನೆಟಿಗೆ ಬಂತಪ್ಪ ಅಂದರೆ ಅದು ಒಂದು ಕೆಲಸ, ಯಾಕಂದರೆ ಹಳೆ ಬಿಲ್ಡಿಂಗ್ ಭಾಳ ಹಾಳಾಗೈತಿ. ಹಂಗಾಗಿ ಹೊಸ್ದಾಗೆ ಬಿಲ್ಡಿಂಗ್ ಕಟ್ರಪ್ಪ, ಹಳೇದು ರಿಪೇರಿ ಮಾಡೋಕ್ಕೆ ಸಾಕಷ್ಟು ಅನುದಾನ ಬೇಕು, ದುಡ್ಡು ಬೇಕು. ಅದ್ರ ಬದಲಿ ಹೊಸ್ದಾಗೆ ಬಿಲ್ಡಿಂಗ್ ಕಟ್ಬಿಡೋಣ ಅಂತ ಒಂದು ಪ್ಲ್ಯಾನು ಮಾಡಿಸಿ ಚೆನ್ನಾಗಿ ಮಾಡ್ಯಾರ. ಅದ್ರ ಪ್ರಕಾರ ಆದರೆ ಅದೊಂದು 200 ಬೆಡ್ ಹೊಸ ಹಾಸ್ಪಿಟ್ಲ್, ಅದಕ್ಕೊಂದು 175 crores ಅಂದಾಜಿನಾಗೆ ದುಡ್ಡಲ್ಲೇ ಸ್ಯಾಂಕ್ಷನ್ ಆಗಿಬಿಟ್ಟೈತಿ. ಇನ್ನೊಂದು ಸತಿ ಅದು ಕ್ಯಾಬಿನೆಟ್ಗೆ ಹೋಗಿ ಜನರಲ್ಲಾಗಿ ಅಪ್ರೂವಲ್ ಆಗಿ ಬರ್ಬೇಕು, ಫಾರ್ಮಾಲಿಟೀಸ್. ಈಗ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸ್ಯಾಂಕ್ಷನ್ ಮಾಡ್ತಿದಾರೆ, ಟೆಂಡ್ರು ಆಗೈತಿ. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಸಿಟಿ ಐತಿ, MRI ಒಂದು ಮಾಡಿಸಿದ್ರೆ ಅದು ಒಂದು, ಪ್ಲಸ್ ಡಯಾಲಿಸಿಸ್. ಈಗ ಡಯಾಲಿಸಿಸ್ ನಮ್ಮಲ್ಲೇ ಈಗ ಬಾಪೂಜಿನಲ್ಲಿ ಫ್ರೀಯಾಗಿ ಮಾಡ್ತಿದ್ದಾರೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಕ್ಕಿಂತ ಚೀಪೇ ಅದು ನಾನು ಕೇಳಿದರೆ. ಗೌರ್ಮೆಂಟ್ ಹಾಸ್ಪಿಟ್ಲಾಗ ಏನು ಅಂತಾರೆ ಚಾರ್ಜಸ್ ಐತಲ್ಲ, ಈಗ ಇಲ್ಲಿ ಫ್ರೀಯಾಗೇ ಮಾಡ್ತಿದ್ದಾರೆ. ಬಟ್ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಡಯಾಲಿಸಿಸ್ ಲೋಡ್ ಕಮ್ಮಿನೇ. ಟೆಕ್ನಿಷಿಯನ್ದೇ ಪ್ರಾಬ್ಲಮ್ಮು, ಎಲೆಕ್ಟ್ರಿಕಲ್ ಆಗಲಿ ವಾಟರ್ ಟ್ರೀಟ್ಮೆಂಟ್ ಒಂದು ಇಂಪಾರ್ಟೆಂಟ್. ಅದರಲ್ಲಿ ಅವೆರಡು ಸರಿ ಇದ್ದರೆ ಈ ಟೆಕ್ನಿಷಿಯನ್ಸ್ನ ನಾವು ಲಾಸ್ಟ್ ಟೈಮ್ ಡೆಪ್ಯೂಟ್ ಮಾಡಿದ್ವಿ. ಹಂಗೆ ಯಾವಾರ ಇದ್ರೆ ಹೇಳಪ್ಪ, ನಾನು ಹಾಕ್ಸ್ಕೊಡ್ತೇನೆ. ಯಾವ ತಾಲೂಕ್ನಾಗ ಅದಾವೆ ಕೇಳು, ಅದನ್ನ ಒಂದು ಸತಿ ವೆರಿಫೈ ಮಾಡಿ ನನಗೆ ಹೇಳ್ರಿ. ಹಂಗೆ ಏನಾರು ಇದ್ರೆ ನಾನು ಹಾಕ್ಸ್ಕೊಡ್ತಂಬ, ಇಲ್ಲಿಂದ ಡೆಪ್ಯುಟೇಷನ್ ಮಾಡಿಸಿ. ಅದು 400 ಬೆಡ್ನಾಗೆ 200 ಬೆಡ್ಡು ಗೌರ್ಮೆಂಟ್ ಆ್ಯಂಡ್ ಬಾಪೂಜಿ ಜಾಯಿಂಟ್ ವೆಂಚರಾಗಿ ಮಾಡಬೇಕು ಅಂತಂದು ಪ್ರಪೋಸಲ್ ಕೊಟ್ಟಾರೆ. ಅದು ಆಯ್ತಪ್ಪ ಅಂದ್ಬಿಟ್ರೆ
ಭಾಳ ಅನುಕೂಲ ಆಕತ್ತೆ ಆ ಭಾಗಕ್ಕೆ. ಇಲ್ಲಿ ಹಳೆ ಆಸ್ಪತ್ರೆಗೆ ಹೋಗೋದೈತಲ್ಲ, ಹಳೆ ಆಸ್ಪತ್ರೆಗೆ ಹೋಗೋದ್ರೆ ಅಲ್ಲಿ ಎಮರ್ಜೆನ್ಸಿ ಇಲ್ಲ, ಇಲ್ಲಿ ಆದ್ರೆ ಆಗ್ತತಿ. ಇಲ್ಲಿ 200 ಬೆಡ್ ಸ್ಟಾರ್ಟ್ ಮಾಡೋಣ ಅಂತಂದು ಒಂದು ಪ್ರಪೋಸಲ್ ಕೊಟ್ಟೇವಿ. ಅದು ಜಲ್ದಿ ಕ್ಲಿಯರಾಗಿ ಬಂತಪ್ಪ ಅಂದ್ಬಿಟ್ರೆ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗತ್ತೆ. ಅದು ಹೆಚ್ಚು ಕಡಿಮೆ ಅಲ್ಲಿ 400 ಬೆಡ್ ಸ್ಟಾರ್ಟ್ ಆಗ್ತದೆ. ಡ್ರಾಮಾ ಕೇರು, ನಿಮ್ಮದು ಬರ್ಂಟ್ ವಾರ್ಡು, ICU ಎಲ್ಲವೂ ಈ 200 ಬೆಡ್ನಾಗ ಹೊಸ್ದಾಗಿ ಬರ್ತೈತೆ. ಆಮೇಲೆ ನಿಮ್ಮದು ಯಾವುದು ಮಾರ್ಚುರಿ ಇವೆಲ್ಲವೂ ಭಾಳ ಚೆನ್ನಾಗಿ ಮಾಡ್ಸೇನಿ, ಸಿಸ್ಟಮ್ಯಾಟಿಕ್ಕಾಗಿ ಮಾಡೀನಿ. ಆಮೇಲೆ ಎಲ್ಲ ನ್ಯೂ ಐಫೈನಾಗ ಮಾಡೀವಿ. ಅದೊಂದು ಆತಪ್ಪ ಅಂದ್ರೆ ಪ್ಲಾನ್ ಅಪ್ರೂವಲ್ ಆಗಿ ಬಂತಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಸ್ಟಾಫ್ ಅದಾರಪ್ಪ, ಸ್ಟಾಫ್ ಇಲ್ಲ ಅಂದರೆ ಇಲ್ಲಿಂದ ಡೆಪ್ಯುಟೇಷನಾರ ಕೊಡಿಸ್ತಂಬ. ನೀನು ಯಾವತ್ತು ಹೋಗಿದ್ದಿ ನನಗೆ ಅದನ್ನು ಹೇಳು. ಇಲ್ಲ, ಈಗ ನಾನು ಹೇಳ್ತಂಬ, ವಿಚಾರಿಸಿ ಹೇಳ್ತೇನೆ. ಈಗ ಎಲ್ಲ ಡಿಸ್ಟ್ರಿಕ್ಟ್ನಾಗ ಮಾಡಬೇಕು ಅಂತ ಇದೆ ಅಮ್ಮ, ಎಲ್ಲ ಡಿಸ್ಟ್ರಿಕ್ಟ್ನಾಗ ಮಾಡಬೇಕು ವೈದ್ಯಕೀಯ ಕಾಲೇಜ್ ಅಂತ. ಇಲ್ಲಿ ಟ್ರಾಮಾ ಕೇರ್ ಸೆಂಟ್ರ್ ಓಪನ್ ಆಗಿದೆ ಸರ್, ವರ್ಕ್ ಆಗ್ತಾಯಿತ್ತಂತ ವರ್ಕು. ಟ್ರಾಮಾ ಕೇರು ವರ್ಕ್ ಆಗ್ತೈತಿ ಎಕ್ಸೆಪ್ಟ್ MRI ಈಗ ಅಲಾಟ್ ಆಗಿದ್ರೆ ಅದು ಒಂದು ರೆಡಿ ಆಗ್ತೈತಿ. ಅದೇಪ್ಪ ಹಿಂದಿನ ಸರ್ಕಾರ ಇದ್ದಾಗ ಏನೇನಾಗಿತ್ತು ಲಾಸು ಅದ್ರ ಬಗ್ಗೆ, ಆಮ್ಯಾಗ ಏನು ಕೇಸಸ್ಗಳಿದ್ವಲ್ಲ ಅವನ್ನೆಲ್ಲ ಒಂದು ಸತಿ ರಿವ್ಯೂ ಮಾಡಿ ಏನು ಜುನೇನಿಟಿ ನೋಡಿ ಅದ್ರ ಬಗ್ಗೆ ಡಿಸಿಷನ್ ತಗೋಬೇಕು ಅಂತ ಒಂದು ಕಮಿಟಿನೇ ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಜಡ್ಜು, ಹೈಕೋರ್ಟ್ ಜಡ್ಜ್, ರಿಟೈರ್ಡ್ ಜಡ್ಜ್ ಮುಖಾಂತರ ಒಂದು ಎನ್ಕ್ವೈರಿನೂ ಮಾಡಿಸ್ತಿದ್ದಾರೆ. ದಾವಣಗೆರೆಯವರು ಇಬ್ಬರಿಗೆ ಅಂದರೆ ಸ್ಟೂಡೆಂಟ್ಸು, ಒಬ್ಬರು ಅಲುಮ್ನೈ ಯಾರು ನಮ್ಮ ಸುರೇಶ್ ಅನಗವಾಡಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅವರಿಗೂ ನಾವು ಇವತ್ತೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಬಡ್ಜೆಟ್ಟು ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿಯಿಂದ CM ಎಲ್ಲರೂ ಈಗ ಮೀಟಿಂಗ್ಗಳು ಮಾಡಿ ಇಲಾಖೆ ವೈಸು ಫೆಬ್ರವರಿಗೆ ಗೊತ್ತಾಗ್ತದೆ. ಈಗ ನೀರಾವರಿಗೆ ಜಾಸ್ತಿ ಒತ್ತು ಕೊಟ್ಟವಿ, ನೀರಾವರಿಗೆ ಹೆಚ್ಚು. ಈಗ ಯಾವುದೋ ಹರಿಹರ ತಾಲೂಕಿನಲ್ಲಿ ಬೈರಂಪಾದ ಅದು ಒಂದು ಭಾಳ ಆ ಭಾಗಕ್ಕೆ ಭಾಳ ಬೇಕು. ಮತ್ತು ಟೇಲ್ ಲ್ಯಾಂಡಿಗೆ ನೀರು ಹೆಂಗೆ ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಅದು ಬೈರಂಪಾದದ್ದು DPR ಆಗೈತಿ. DPRಗೆ ಫಂಡ್ಸ್ ಬೇಕಾಗಿತ್ತು, ಅದನ್ನು ರಿಲೀಸ್ ಮಾಡಿ DPR ಎಲ್ಲ ರೆಡಿ ಮಾಡಿ ಈಗ ನೆಕ್ಸ್ಟ್ ಮೀಟಿಂಗ್ನಾಗ ಅದನ್ನು ಅಪ್ರೂವ್ ಮಾಡಿದರೆ ಆಮೇಲೆ ಇದು 23 ಕೆರೆದು ಏನಿತ್ತಲ್ಲ ಅದ್ರದ್ದು ಕ್ಯಾಶ್ ಟೆರನಿಗೆ 22 ಕೆರೆದು ಅದು ಕ್ಯಾಶ್ ಟೆರನಿಗೆ ಪೈಪ್ ಅಗಲೆಲ್ಲ ಹೊಡ್ಕೊಂಡು ಹೋಗ್ತಾ ಇತ್ತಲ್ಲ, ಹಂಗಾಗಿ ಸ್ಟಾರ್ಟಿಂಗು ಹೆಡ್ ಎಲ್ಲೈತೋ ಅಲ್ಲಿ ಕ್ಯಾಶ್ ಟೆರನ್ ಪೈಪ್ ಹಾಕ್ಬೇಕು ಅಂತಂದು ಅದನ್ನು ಈಗ ಟೆಂಡರ್ ಕರೆದಾರೆ. ಅದು ಸ್ಯಾಂಕ್ಷನ್ ಆಗೈತಿ, ಟೆಂಡ್ರನ್ನು ಕರೆದೀವಿ. ಅದಾದರೆ ನಮಗೆ ದಾವಣಗೆರೆ ತಾಲೂಕಿನಾಗ ಸಾಕಷ್ಟು ಕೆರೆಗಳು ಈಗೆಲ್ಲ ತುಂಬ್ತದವು. ಇನ್ನೂ ಹೆಚ್ಚಿನ ರೀತಿಯಿಂದ ಅದು ಜಲ್ದಿ ತುಂಬ್ತದೆ, ಡ್ಯಾಮೇಜಸ್ ಕಡಿಮೆ ಆಗ್ತದೆ. ಹೊಸ ಪ್ರಸ್ತಾವನೆ ಯೋಚನೆ ಮಾಡ್ತದನಪ್ಪ, ಇನ್ನೂ ಯಾವ ಸಿಕ್ಕಿಲ್ಲ ನೋಡಿ. ಒಳ್ಳೆ ಸ್ಕೀಮ್ಗಳು, ಒಳ್ಳೆ ಪ್ರಾಜೆಕ್ಟ್ಗಳು ತರಬೇಕು. ಒಳ್ಳೊಳ್ಳೆ ಪ್ರಾಜೆಕ್ಟ್ ತಂದು ಈಗ ನೀವು ಸಜೆಷನ್ ಮಾಡಿರಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೈತಿ, ಹಿಂಗೆ ಮಾಡಿದ್ರೆ ಮಾಡ್ಬೋದು ಅಂತಂದು. ಎಷ್ಟು ಬೇಕು ಕೇಳ್ಕೊಡಿಸ್ತೀವಿ, ಅದು ಯೂಟ್ಲೈಸ್ ಸರಿಯಾಗಿ ಮಾಡ್ತಾಯಿಲ್ಲ. ಈಗ ಅದು ದೊಡ್ಡಬಳ್ಳಾಪುರ, ಇದು ಕೋಲಾರ ಆ ಸೈಡ್ ತಗೊಂತಿದ್ದಾರೆ. ನಮ್ಮ ಕಡೆಗೆ ನಾನು ಹೇಳೇನೆ, ಅದು ಮ್ಯಾಂಗೋ ಬನಾನಾಗೆ ಅವು ಸಾಕಷ್ಟು ಅದಾವು, ಸ್ಕೀಮ್ ಅದಾವೆ, ಅದಕ್ಕೆ ಸಬ್ಸಿಡಿನೇ ಐತಿ, ಅದು ಬರ್ತೈತೆ, ಅದೇನಂತ ಪ್ರಾಬ್ಲಮ್ ಇಲ್ಲ. ಅಲ್ಲಪ್ಪ, ಅದನ್ನು ವ್ಯಾಪಾರಸ್ಥರಿಗೆಲ್ಲ ಹೇಳಿ ಅವ್ರಿಗೆ ಹೇಳಿ ಎಲ್ಲರಿಗೂ ಮಾತಾಡಿ ಅದು ನಾವು ಕೊಡೋ ವ್ಯವಸ್ಥೆನೂ ಮಾಡ್ತೇವೆ, ಅದಕ್ಕೇನಿದಿಲ್ಲ. ಬಟ್ ಇನ್ನು ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದು ಬೇಕೇ ಬೇಕು ಕಂಪಲ್ಸರಿ. ಈಗ ಸಂಸ್ಕರಣಾ ಘಟಕ ಈಗ ನಮ್ಮಲ್ಲಿ ಕಾರ್ಗಿಲ್ ಇದೆ, ಹರಿಹರ ತಾಲೂಕು, ಅದೇ ಕಾರ್ಗಿಲ್ ಇತ್ತು, ಈಗ ಇದೆ, ಈಗ ನಡೀತಾ ಇದೆ ಇನ್ನೂ, ಬಟ್ ಅಂಡರ್ ಲಾಸ್ನಾಗ ಐತಂಥದ್ದು. ರಿದ್ದಿ ಸಿದ್ಧಿ ಅಂದ್ರೆ ಈಗ ಅದು ರಿದ್ದಿ ಸಿದ್ಧಿ ಏನೋ ಟೇಕ್ ಓವರ್ ಮಾಡ್ಯಾರಂತೆ. ಅಂದ್ರೆ ಮೋಸ್ಟ್ಲಿ ಅವರು ರಿದ್ದಿ ಸಿದ್ಧಿ ಚೆನ್ನಾಗಿ ನಡೀತಾ ಐತಿ. ಮತ್ತು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಾವು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಒಂದು 200 ಕೋಟಿ ರೂಪಾಯಿ ಅಂದಾಜಿನಲ್ಲಿ 33 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಏನು
ಪರೀಕ್ಷಾಂಗ ವಿಭಾಗಕ್ಕೆ 33 ಕೋಟಿ, ಜನರಲ್ ಹಾಸ್ಪಿಟ್ಲಿಗೆ ಮಂಜೂರಾಗೈತೆ ಇದು ಮಂಜೂರಾಗೈತಂತೆ. ಮಂಜೂರಾಗೈತೆ ಅದು 33 ಕೋಟಿ. ಮತ್ತು ಅದೇ ರೀತಿ ಚಿಕ್ಕಟೇರಿ ಹಾಸ್ಪಿಟ್ಲಿಗೆ ಒಂದು 200 ಬೆಡ್ ಹಾಸ್ಪಿಟ್ಲ್ ಮಾಡಬೇಕು ಅಂತ ಹಿಂದೆನೇ ಸ್ಯಾಂಕ್ಷನ್ ಆಗಿತ್ತು. ಅದು ಇನ್ನೊಂದು ಸತಿ ಕ್ಯಾಬಿನೆಟಿಗೆ ಬರಬೇಕು. ಕ್ಯಾಬಿನೆಟಿಗೆ ಬಂತಪ್ಪ ಅಂದರೆ ಅದು ಒಂದು ಕೆಲಸ, ಯಾಕಂದರೆ ಹಳೆ ಬಿಲ್ಡಿಂಗ್ ಭಾಳ ಹಾಳಾಗೈತಿ. ಹಂಗಾಗಿ ಹೊಸ್ದಾಗೆ ಬಿಲ್ಡಿಂಗ್ ಕಟ್ರಪ್ಪ, ಹಳೇದು ರಿಪೇರಿ ಮಾಡೋಕ್ಕೆ ಸಾಕಷ್ಟು ಅನುದಾನ ಬೇಕು, ದುಡ್ಡು ಬೇಕು. ಅದ್ರ ಬದಲಿ ಹೊಸ್ದಾಗೆ ಬಿಲ್ಡಿಂಗ್ ಕಟ್ಬಿಡೋಣ ಅಂತ ಒಂದು ಪ್ಲ್ಯಾನು ಮಾಡ್ಸೀನಿ. ಚೆನ್ನಾಗಿ ಮಾಡ್ಯಾರ. ಅದ್ರ ಪ್ರಕಾರ ಆದರೆ ಅದೊಂದು 200 ಬೆಡ್ ಹೊಸ ಹಾಸ್ಪಿಟ್ಲ್, ಅದಕ್ಕೊಂದು 175 crores ಅಂದಾಜಿನಾಗೆ ದುಡ್ಡಲ್ಲೇ ಸ್ಯಾಂಕ್ಷನ್ ಆಗಿಬಿಟ್ಟೈತಿ. ಇನ್ನೊಂದು ಸತಿ ಅದು ಕ್ಯಾಬಿನೆಟ್ಗೆ ಹೋಗಿ ಜನರಲ್ಲಾಗಿ ಅಪ್ರೂವಲ್ ಆಗಿ ಬರ್ಬೇಕು, ಫಾರ್ಮಾಲಿಟೀಸ್. ಈಗ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸ್ಯಾಂಕ್ಷನ್ ಮಾಡ್ತಾಯಿದ್ದಾರೆ. ಟೆಂಡ್ರು ಆಗೈತಿ. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಸಿಟಿ ಐತಿ, MRI ಒಂದು ಮಾಡಿಸಿದ್ರೆ ಅದು ಒಂದು, ಪ್ಲಸ್ ಡಯಾಲಿಸಿಸ್. ಈಗ ಡಯಾಲಿಸಿಸ್ ನಮ್ಮಲ್ಲೇ ಈಗ ಬಾಪೂಜಿನಲ್ಲಿ ಫ್ರೀಯಾಗಿ ಮಾಡ್ತಿದ್ದಾರೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಕ್ಕಿಂತ ಚೀಪೇ ಅದು ನಾನು ಕೇಳಿದರೆ. ಗೌರ್ಮೆಂಟ್ ಹಾಸ್ಪಿಟ್ಲಾಗ ಏನು ಅಂತಾರೆ ಚಾರ್ಜಸ್ ಐತಲ್ಲ, ಈಗ ಇಲ್ಲಿ ಫ್ರೀಯಾಗೇ ಮಾಡ್ತಿದ್ದಾರೆ. ಬಟ್ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಡಯಾಲಿಸಿಸ್ ಲೋಡ್ ಕಮ್ಮಿನೇ. ಟೆಕ್ನಿಷಿಯನ್ದೇ ಪ್ರಾಬ್ಲಮ್ಮು. ಎಲೆಕ್ಟ್ರಿಕಲ್ ಆಗಲಿ, ವಾಟರ್ ಟ್ರೀಟ್ಮೆಂಟ್ ಒಂದು ಇಂಪಾರ್ಟೆಂಟ್ ಅದರಲ್ಲಿ. ಅವೆರಡು ಸರಿ ಇದ್ದರೆ ಈ ಟೆಕ್ನಿಷಿಯನ್ಸ್ನ ನಾವು ಲಾಸ್ಟ್ ಟೈಮ್ ಡೆಪ್ಯೂಟ್ ಮಾಡಿದ್ವಿ. ಹಂಗೆ ಯಾವಾರ ಇದ್ರೆ ಹೇಳಪ್ಪ, ನಾನು ಹಾಕ್ಸ್ಕೊಡ್ತೀನಿ. ಯಾವ ತಾಲೂಕ್ನಾಗ ಅದಾವ ಕೇಳು, ಅದನ್ನ ಒಂದ್ಸತಿ ವೆರಿಫೈ ಮಾಡಿ ನನಗೆ ಹೇಳ್ರಿ. ಹಂಗೆ ಏನಾರು ಇದ್ರೆ ನಾನು ಹಾಕ್ಸ್ಕೊಡ್ತಂಬ, ಇಲ್ಲಿಂದ ಡೆಪ್ಯುಟೇಷನ್ ಮಾಡಿಸಿ. ಅದು 400 ಬೆಡ್ನಾಗ 200 ಬೆಡ್ಡು ಗೌರ್ಮೆಂಟ್ ಆ್ಯಂಡ್ ಬಾಪೂಜಿ ಜಾಯಿಂಟ್ ವೆಂಚರಾಗಿ ಮಾಡಬೇಕು ಅಂತಂದು ಪ್ರಪೋಸಲ್ ಕೊಟ್ಟಾರ. ಅದು ಆಯ್ತಪ್ಪ ಅಂದ್ಬಿಟ್ರೆ ಭಾಳ ಅನುಕೂಲ ಆಕತ್ತೆ ಆ ಭಾಗಕ್ಕೆ. ಇಲ್ಲಿ ಹಳೆ ಆಸ್ಪತ್ರೆಗೆ ಹೋಗೋದೈತಲ್ಲ, ಹಳೆ ಆಸ್ಪತ್ರೆಗೆ ಹೋಗೋದ್ರೆ ಅಲ್ಲಿ ಎಮರ್ಜೆನ್ಸಿ ಇಲ್ಲ, ಇಲ್ಲಿ ಆದ್ರೆ ಆಗ್ತತಿ. ಇಲ್ಲಿ 200 ಬೆಡ್ ಸ್ಟಾರ್ಟ್ ಮಾಡೋಣ ಅಂತಂದು ಒಂದು ಪ್ರಪೋಸಲ್ ಕೊಟ್ಟೇವಿ. ಅದು ಜಲ್ದಿ ಕ್ಲಿಯರಾಗಿ ಬಂತಪ್ಪ ಅಂದ್ಬಿಟ್ರೆ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗತ್ತೆ. ಅದು ಹೆಚ್ಚು ಕಡಿಮೆ ಅಲ್ಲಿ 400 ಬೆಡ್ ಸ್ಟಾರ್ಟ್ ಆಗ್ತದೆ. ಡ್ರಾಮಾ ಕೇರು, ನಿಂದು ಬರ್ಂಟ್ ವಾರ್ಡು, ICU ಎಲ್ಲವೂ ಈ 200 ಬೆಡ್ನಾಗ ಹೊಸ್ದಾಗಿ ಬರ್ತೈತೆ. ಆಮೇಲೆ ನಿಮ್ಮದು ಯಾವುದು ಮಾರ್ಚುರಿ ಇವೆಲ್ಲವೂ ಭಾಳ ಚೆನ್ನಾಗಿ ಮಾಡ್ಸೇನಿ, ಸಿಸ್ಟಮ್ಯಾಟಿಕ್ಕಾಗಿ ಮಾಡೀನಿ. ಆಮೇಲೆ ಎಲ್ಲ ನೀವು ಐಫೈನಾಗೆ ಮಾಡೀವಿ. ಅದೊಂದು ಆತಪ್ಪ ಅಂದ್ರೆ ಆ ಪ್ಲಾನ್ ಅಪ್ರೂವಲ್ ಆಗಿ ಬಂತಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ನೇ ಸ್ಟಾರ್ಟ್ ಆಗಿಬಿಡ್ತದೆ. ಸ್ಟಾಫ್ ಅದಾರಪ್ಪ, ಸ್ಟಾಫ್ ಇಲ್ಲ ಅಂದರೆ ಇಲ್ಲಿಂದ ಡೆಪ್ಯುಟೇಷನಾರ ಕೊಡಿಸ್ತಂಬ. ನೀನು ಯಾವತ್ತು ಹೋಗಿದ್ದಿ ನನಗೆ ಅದನ್ನು ಹೇಳು. ಇಲ್ಲ, ಈಗ ನಾನು ಹೇಳ್ತಂಬ, ವಿಚಾರಿಸಿ ಹೇಳ್ತೇನೆ. ಈಗ ಎಲ್ಲ ಡಿಸ್ಟ್ರಿಕ್ಟ್ನೇ ಮಾಡಬೇಕು ಅಂತ ಇದೆ ಅಮ್ಮ, ಎಲ್ಲ ಡಿಸ್ಟ್ರಿಕ್ಟ್ನೇ ಮಾಡಬೇಕು ವೈದ್ಯಕೀಯ ಕಾಲೇಜ್ ಅಂತ. ಇಲ್ಲಿ ಟ್ರಾಮಾ ಕೇರ್ ಸೆಂಟ್ರ್ ಓಪನ್ ಆಗಿದೆ ಸರ್, ವರ್ಕ್ ಆಗ್ತಾಯಿತ್ತಂತ ವರ್ಕು. ಟ್ರಾಮಾ ಕೇರು ವರ್ಕ್ ಆಗ್ತಾಯಿತ್ತು, ಎಕ್ಸೆಪ್ಟ್ MRI ಈಗ ಅಲಾಟ್ ಆಗಿದ್ರೆ ಅದು ಒಂದು ರೆಡಿ ಆಗ್ತೈತಿ. ಅದೇಪ್ಪ ಹಿಂದಿನ ಸರ್ಕಾರ ಇದ್ದಾಗ ಏನೇನಾಗಿತ್ತು ಲಾಸು ಅದ್ರ ಬಗ್ಗೆ. ಆಮ್ಯಾಗ ಏನು ಕೇಸಸ್ಗಳಿದ್ವಲ್ಲ ಅವನ್ನೆಲ್ಲ ಒಂದು ಸತಿ ರಿವ್ಯೂ ಮಾಡಿ ಏನು ಜುನೇನಿಟಿ ನೋಡಿ ಅದ್ರ ಬಗ್ಗೆ ಡಿಸಿಷನ್ ತಗೋಬೇಕು ಅಂತ ಒಂದು ಕಮಿಟಿನೇ ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಜಡ್ಜು, ಹೈಕೋರ್ಟ್ ಜಡ್ಜ್, ರಿಟೈರ್ಡ್ ಜಡ್ಜ್ ಮುಖಾಂತರ ಒಂದು ಎನ್ಕ್ವೈರಿನೂ ಮಾಡಿಸ್ತಿದ್ದಾರೆ. ದಾವಣಗೆರೆಯವರು ಇಬ್ಬರಿಗೆ ಅಂದರೆ ಸ್ಟೂಡೆಂಟ್ಸು, ಒಬ್ಬರು ಅಲುಮ್ನೈ ಯಾರು ನಮ್ಮ ಸುರೇಶ್ ಅನಗವಾಡಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅವರಿಗೂ ನಾವು ಇವತ್ತೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ.